ಮುಂದೆ ಬನ್ನಿ. ಬರ್ತಾ ಇದೆಯಾ? ಹಾ, ಸರ್. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು 2025ನೇ ಇಸ್ವಿಯ ಮೇ 1 ರಾಜ್ಯದ ಎಲ್ಲ ಜನರಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮೇ 1ರ ಶ್ರಮಿಕರ ದಿನದ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ಜೊತೆಗೆ ವಿಕಾಸ್ ಕುಮಾರ್ ಅನ್ನುವಂತ ಒಬ್ಬ ಯುವಕ ಇದ್ದಾರೆ. ಒಂದು ಗಂಭೀರವಾದ ವಿಚಾರ, ಇದೇ ಏಪ್ರಿಲ್ 21 ನಡೆದಂತಹ ಒಂದು ಘಟನೆ. ಅದ್ಯಾವ ಪುಣ್ಯವೋ, ಆ ಹುಡುಗನ ಪುಣ್ಯವೋ, ಕನ್ನಡಿಗರ ಪುಣ್ಯವೋ, ಒಂದು ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದ್ದದನ್ನ ಒಂದು ಅಪಪ್ರಚಾರ ಆಗಿ ಕನ್ನಡಿಗರ ತೇಜೋವಧಿ ಆಗ್ತಿದ್ದಂತಹ ಒಂದು ಪ್ರಸಂಗ ಅದು ಅಲ್ಲಿಗೆ ನಿಲ್ಲಿತು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೇ 21ನೇ ತಾರೀಕು ಒಬ್ಬ ಶಿಲಾದಿತ್ಯ ಬೋಸ್ ಅನ್ನುವಂತಹ ನಮ್ಮ ದೇಶದ ಮಿಲಿಟರಿಯಲ್ಲಿ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ವಿಂಗ್ ಕಮಾಂಡರ್ ಲೈವ್ ಬಂದು ತನ್ನ ಮುಖದ ಮೇಲೆ ಇದ್ದ ರಕ್ತ ಅದೆಲ್ಲ ತೋರಿಸಿ ಒಬ್ಬ ಕನ್ನಡಿಗ ಯಾರೋ ಬಂದು ನನಗೆ ಹೊಡೆದು ಕನ್ನಡ ಮಾತಾಡು ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ವಿಡಿಯೋ ಮಾಡಿ, ಅದಾದ ನಂತರ ಪೊಲೀಸರು ಆ ಹಲ್ಲೆ ಮಾಡಿದಂತಹ ವ್ಯಕ್ತಿ ಯಾರು ಅಂತೆಲ್ಲ ಹುಡುಕಿ ಅದು ವಿಕಾಸ್ ಕುಮಾರ್ ಅಂತ ಗೊತ್ತಾಗಿ ಅವರ ಮನೆಗೆ ಹೋಗಿ ಅವ್ರನ್ನ ಎತ್ತಾಕೊಂಡು ಬಂದು ಎಲ್ಲಿಗೆ ಅದು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ಈತನ ಮೇಲೆ ಒಂದು 5-6 ಏನು ಸೆಕ್ಷನ್ಗಳಿರುವಂತಹ ಅಟೆಂಪ್ಟ್ ಟು ಮರ್ಡರ್ ಸೇರಿದಂತೆ ಬಹಳ ಗಂಭೀರವಾದ ಸೆಕ್ಷನ್ಗಳನ್ನ ಹಾಕಿ ಅರೆಸ್ಟ್ ಮಾಡ್ತಾರೆ. ದೇಶಾದ್ಯಂತ ಅವತ್ತು 21ನೇ ತಾರೀಕು ದೇಶಾದ್ಯಂತ ಬಹುತೇಕವಾಗಿ ದೇಶದ ಎಲ್ಲ ಪ್ರಮುಖ ರಾಷ್ಟ್ರೀಯ ಚಾನೆಲ್ಗಳಲ್ಲಿ ಕನ್ನಡಿಗರು, ಭಾಷಾ ದುರಭಿಮಾನಿಗಳು ಬೆಂಗಳೂರಿನಲ್ಲಿ ಕನ್ನಡ ಮಾತಾಡು ಅಂತ ಹೇಳಿ ಪರಭಾಷಿಕರ ಮೇಲೆ ದಾಂಧಲೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ. ಬೆಂಗಳೂರಿನ ಕನ್ನಡಿಗರು ಅಸಹಿಷ್ಣುಗಳು, ಇದೆಲ್ಲ ಬಹಳ ನಡೀತಾ ಇದೆ ಅನ್ನುವಂತ ರೀತಿಯಲ್ಲಿ ಹೇಳ್ತಾ, ವಿಶೇಷವಾಗಿ ಆ ಶಿಲಾದಿತ್ಯ ಬೋಸ್ ಆತನೇ ಹೇಳಿರುವಂತಹ ವಿಡಿಯೋದಲ್ಲಿ ಲೈವ್ ಅಲ್ಲಿ ಮಾತಾಡಿದ್ದಂತ ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ದಂತ ವಿಡಿಯೋನ ಹಾಕಿ ಕನ್ನಡಿಗರ ಬಗ್ಗೆ ಬಹಳ ದೊಡ್ಡ ಅಪಪ್ರಚಾರ ನಡೆಯೋದಕ್ಕೆ ಶುರುವಾಗುತ್ತೆ. ಅದೇ ಸಂದರ್ಭದಲ್ಲಿ ವಿಕಾಸ್ ಕುಮಾರ್ ಸ್ಟೇಷನ್ ಕರ್ಕೊಂಡು ಹೋಗಿ ಅವೆಲ್ಲ ನಾನ್ ಬೇಲಬಲ್ ಅಫೆನ್ಸ್. ಬಹುತೇಕವಾಗಿ ಪೊಲೀಸರು ಅವತ್ತು ಇವರ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ತಕ್ಷಣ ತಗೊಂಡೋಗಿ ಕೋರ್ಟ್ಗೆ, ಅಂದ್ರೆ ಜಡ್ಜ್ ಮನೆಗೆ, ಯಾಕಂದ್ರೆ ಅಷ್ಟೊತ್ತಿಗೆ ಸಂಜೆ ಆಗಿರುತ್ತೆ, ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿ ಅವತ್ತು ರಾತ್ರಿ ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಅವರ ಪರವಾಗಿ ಯಾರು ಲಾಯರ್ ಇಲ್ಲ ಮತ್ತು ಸಾಕ್ಷ್ಯಾಧಾರಗಳಿಲ್ಲ ಅಂದಿದ್ರೆ ಇವರನ್ನ ಪರಪ್ ನಗರ ಜೈಲಿಗೆ ಕಳಿಸಬೇಕಾಗಿತ್ತು. ಆದ್ರೆ ಈ ಹುಡುಗ ಸೆಕೆಂಡ್ PUC ಓದ್ಕೊಂಡು ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ತನ್ನ ತಾಯಿ ಜೊತೆ, ಅವರ ತಂದೆ 2 ವರ್ಷಗಳ ಹಿಂದೆ ಹೃದಯಾಘಾತವಾಗಿ ತೀರು ಹೋಗಿದ್ದಾರೆ. ದಾವಣಗೆರೆಯ ಮೂಲದವರು, ಅವರಣ್ಣ ಮತ್ತು ಅತ್ತಿಗೆ ಬೇರೆ ಕಡೆ ಇದ್ದಾರೆ. ಇವರು ತಾಯಿ ಜೊತೆಗೆ ಇದ್ದಾರೆ. ಇವರು ಬಹಳ ಸಂಭಾವಿತ ಹುಡುಗ, ಸಜ್ಜನ ಹುಡುಗ, ನೋಡೋದಾಗ ಮಾತಾಡಿದಾಗ ಗೊತ್ತಾಗುತ್ತೆ. ಆದರೆ ಅವರಿಗೆ ಅವತ್ತು ಯಾರು ಪೊಲೀಸರು ಸರಿಯಾಗಿ ಇದಾಗಿರ್ಲಿಲ್ಲ ಅಂದಿದ್ರೆ ನಿಜಕ್ಕೂ ಜೈಲಲ್ಲಿ ಇರಬೇಕಾಗಿತ್ತು. ಈ ಹುಡುಗ, ಆತನ ಪುಣ್ಯ, ಆವತ್ತು ನಾನು ಆಗಲೇ ಹೇಳಿದಾಗೆ ಪ್ರಕರಣ ಅಲ್ಲಿ ಇವೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲಿ ಆ ಜಾಗ, ಹಲ್ಲೆ ನಡೆದಂತಹ ಜಾಗ ಏನಿತ್ತು, ಆ ಜಾಗದಲ್ಲಿ ಒಂದು ಬಾರ್ ಇರುತ್ತೆ. ಆ ಬಾರ್ನ CCTVಯಲ್ಲಿ ಇಡೀ ಘಟನಾವಳಿ ಎಲ್ಲವನ್ನೂ ರೆಕಾರ್ಡ್ ಆಗಿರುತ್ತೆ. ಅಲ್ಲಿ ನಾವೆಲ್ಲ ನೋಡಿದ್ದೇನು ಅಂದ್ರೆ, ಈ ಹುಡುಗ ಬಂದು ಯಾವ್ದೋ ಒಂದು ಬಸ್ ಮುಂದೆನೋ ಲಾರಿ ಮುಂದೆನೋ ತಗೊಂಡು ಪಾರ್ಕ್ ಮಾಡ್ತಾರೆ ಸೈಡ್ ಅಲ್ಲಿ. ಬಾದ ತಕ್ಷಣ ಆ ಕಾರಿಂದ ಹಿಡಿದು ಬಂದಂತಹ ಒಬ್ಬ ದೈತ್ಯಾಕಾರದ ವ್ಯಕ್ತಿ, ಸುಮಾರು 6 ಕಾಲು ಅಡಿ ಇರುವಂತಹ ರಾಕ್ಷಸನ ತರ ಇರುವಂತಹ ವ್ಯಕ್ತಿನ ನೋಡಿದ್ರೆ, ಈ ಹುಡುಗನನ್ನ ಬಂದು ಹೊಡೆದು, ತಲೆ ಹೊಡೆದು ಆ ಗಾಡಿನ, 2 ವೀಲರ್ನ ಬಿಡಿಸೋದೆಲ್ಲ ನೋಡ್ತೀವಿ. ಆಮೇಲೆ ಈತ ಹೋಗಿ ಯಾಕೆ ಹೊಡೆದೆ ನೀನು ಅಂತ ಆತನ ಹಿಂದೆ ಹೋಗುತ್ತ ಕಾರ್ ಹತ್ರ ಹೋಗ್ತಿರುವಾಗ ಅಲ್ಲಿ ಹೋದಾಗ ಮತ್ತೆ ಅಲ್ಲಿ ಜಟಾಪಟಿಯಾಗಿ ಈತನು ಆತನಿಗೆ ಒಂದು ತಲೆ ಹೊಡೆಯೋದು, ಆತ ಮತ್ತೆ ಬಂದು ಹಿಡ್ಕೊಂಡು ಚೆನ್ನಾಗಿ ಹೊಡೆಯೋದು ಎಲ್ಲವನ್ನೂ CCTVಯಲ್ಲಿ ದಾಖಲಾಗಿರುತ್ತೆ. ಅಂದ್ರೆ ಆ ವಿಡಿಯೋ ಬಹಿರಂಗವಾದ ತಕ್ಷಣ ಇಡೀ ಟೋಟಲ್ ಘಟನಾವಳಿಯ ನೆರೆಟಿವೇ ಬದಲಾಗ್ಬಿಡುತ್ತೆ. ಆತ ಒಬ್ಬ ದೇಶದ ಸೈನಿಕನಾದಂತಹ, ಸೇನಾಧಿಕಾರಿಯಾದಂತಹ ವ್ಯಕ್ತಿ ಇಡೀ ಘಟನೆಯನ್ನ ತಿರುಚಿ, ಅಲ್ಲಿ ಭಾಷೆಯ ವಿಚಾರವೇ ಬಂದಿರೋದಿಲ್ಲ, ಅದೊಂದು ರೋಡ್ ರೇಜು. ಈ ವಿಕಾಸ್ ಕುಮಾರ್ ಹೇಳಿದ ಹಾಗೆ ಆತ 2 ವೀಲರ್ ಅಲ್ಲಿ ಹೋಗ್ತಿರುವಾಗ ಆ ಸೇನಾಧಿಕಾರಿಯ ಹೆಂಡತಿ ಕಾರ್ ಓಡಿಸ್ತಿರ್ತಾರೆ. ಅವರು ಇವ್ರಿಗೂ ಟಚ್ ಆಗುತ್ತೆ ಸ್ವಲ್ಪ, 2 ವೀಲರ್ಗೆ. 2 ವೀಲರ್ ಟಚ್ ಆದಾಗ ಇವ್ರದೇ ಆಗ್ಲಿ ಈತ ಹೋಗಿ ಆ ಡ್ರೈವರ್ ಮಾತಾಡೋ ಬದಲಿಗೆ ಡ್ರೈವರ್ ಪಕ್ಕದಲ್ಲಿ ಕೂತಿದ್ದಂತ ಗಂಡಸನ್ನ ಹೋಗಿ ಮಾತಾಡಿಸಿದಾಗ ಆತ ಗಂಡಸು ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲೇ, ಈತನ ಹೇಳಿದಂಗೆ ಈತನು ಇಂಗ್ಲಿಷ್ ಅಲ್ಲೇ ಮಾತಾಡಿದ್ದು, ಆತನು ಇಂಗ್ಲಿಷ್ ಅಲ್ಲೇ ಮಾತಾಡಿದ್ದು, ಅಲ್ಲಿ ಕನ್ನಡ ಅನ್ನುವಂಥದ್ದೇ ಬರೋದಿಲ್ಲ. ಆಯ್ತಾ, ಪ್ರಶ್ನೆ ಮಾಡಿದ್ದಕ್ಕೆ ಈ ತರ ನಿಮ್ ಹೆಂಡತಿ ನನಗೆ ಟಚ್ ಮಾಡಿದ್ರು ಅಂತ ಹೇಳಿದಕ್ಕೆ ಆತ ಕೋಪ ಮಾಡ್ಕೊಂಡು ಬಂದು ಸೈಡ್ಗೆ ಹಾಕು ಅಂತ ಹೇಳಿ ಹೊಡೆದಿರುವಂತದ್ದು. ಇಷ್ಟೇ ಘಟನೆ ಆಗಿರುವಂತದ್ದು. ಆದ್ರೆ ಇದಕ್ಕೆ ಭಾಷೆ ವಿಚಾರ, ಬೇರೆ ಬೇರೆ ತರಹದ ಸೆನ್ಸೇಷನಲ್, ಸೆಂಟಿಮೆಂಟಲ್ ಆಗಿರುವಂತಹ ವಿಚಾರಗಳನ್ನೆಲ್ಲ ಸೇರಿಸಿ ರಾಷ್ಟ್ರೀಯ ಮಾಧ್ಯಮಗಳು ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡಿರ್ತವೆ. ಆದ್ರೆ ಒಂದು
ಅದೃಷ್ಟ ಏನು ಅಂದ್ರೆ ಈ ಹುಡುಗನ ಅದೃಷ್ಟ ಎಲ್ಲಕ್ಕಿಂತ ಹೆಚ್ಚಾಗಿ, ಇಲ್ಲಾಂದ್ರೆ ಈತ ಜೈಲಲ್ಲಿ ಕೊಳಿಬೇಕಾಗಿತ್ತು ನಾನ್ ಬೇಲಬಲ್ ಅಫೆನ್ಸ್ ಅಲ್ಲಿ. ಆ ವಿಡಿಯೋ ಸಿಕ್ಕಿದ್ದು, ವಿಡಿಯೋ ರೆಕಾರ್ಡ್ ಆಗಿದ್ದು, ಮತ್ತೆ ಆ ಬಾರ್ನವರು ಆ ವಿಡಿಯೋವನ್ನ ಪೊಲೀಸರಿಗೆ ಒಪ್ಪಿಸಿದ್ದು. ಬಾರ್ ಅವರು ಸುಮ್ಮನೆ ಆಗ್ಬಿಟ್ಟಿದ್ರೆ, ಆತ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟಿದ್ರೆ ಏನು ಬೇಕಾದ್ರೂ ಆಗ್ಬೋದಿತ್ತು. ಆದ್ರೆ ಇದು ಬಯಲಿಗೆ ಬಂದ ತಕ್ಷಣ, ಸತ್ಯ ಗೊತ್ತಾದ ತಕ್ಷಣ ರಾಜ್ಯಾದ್ಯಂತ ಇರುವಂತಹ ಕನ್ನಡಿಗರು ಈ ಹುಡುಗನಿಗಾಗಿ ಅವರೊಂದು ಮಿಡಿತಾರೆ. ಬೆಂಗಳೂರಿನ ಅನೇಕ ಅರುಣ್ ಜಾವಗಲ್ಲು ಸೇರಿದಂತೆ ಹಲವಾರು ಜನ, ರೂಪೇಶ್ ರಾಜಣ್ಣ ಸೇರಿದಂತೆ ಹಲವಾರು ಕನ್ನಡ ಪರ ಸಂಘಟನೆಯವರು ಆವತ್ತು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಹುಡುಗಂದೇನೂ ತಪ್ಪಿಲ್ಲ, ಇಲ್ಲೆಲ್ಲ ವಿಡಿಯೋ ದಾಖಲೆ ಇದೆ, ಆ ಹುಡುಗನ ಮೇಲೆ ಆಗಿರುವಂತಹದ್ದು ಸುಳ್ಳು ದೂರು, ಹಾಗಾಗಿ ನೀವು ಅದನ್ನ ಬಿಡುಗಡೆ ಮಾಡಬೇಕು, ಮತ್ತೆ ಸುಮೋಟೋ ಕೇಸ್ ದಾಖಲಿಸಬೇಕು, ಅಶೀಲಾದಿತ್ಯ ಬೋಸ್ನನ್ನೇ ನೀವು ಅರೆಸ್ಟ್ ಮಾಡಬೇಕು ಅಂತೆಲ್ಲ ಧರಣಿ ಕೊಡ್ತಾರೆ. ಕರ್ನಾಟಕ ನನಗೂ ರಾತ್ರಿ ನಾನು ಅವತ್ತು ದೆಹಲಿಯಲ್ಲಿದ್ದೆ. ದೆಹಲಿಯಲ್ಲಿ ಬರೋ ರಾತ್ರಿ 12 ಗಂಟೆನಲ್ಲಿ ನನಗೆ ಒಂದು ಫೋನ್ ಬಂತು. ಅಲ್ಲಿದ್ದಂತ ಒಬ್ಬ ವಕೀಲರು, ಸರ್ ನೀವಾಗ್ಲಿ ನಿಮ್ಮವರು ಬಂದ್ರೆ ಒಳ್ಳೇದು ಇಲ್ಲಿ ಅಂತ ಹೇಳಿದ್ರು. ತಕ್ಷಣ ನಾನು ನಮ್ಮ ಪಕ್ಷದಲ್ಲಿರೋ ಒಂದಷ್ಟು ಜನಕ್ಕೆ ಮಾಹಿತಿ ಕೊಟ್ಟೆ. ರಾತ್ರಿ 12 ಗಂಟೆನಲ್ಲಿ ಅವರೆಲ್ಲ ಒಂದಷ್ಟು ಜನ ಹೋದ್ರು. ಆದ್ರೆ ಮುಖ್ಯವಾಗಿ ಅಷ್ಟೊತ್ತಿಗೆ ಕನ್ನಡ ಪರ ನಮ್ಮ ನಾಡು ನಮ್ಮ ಆಳ್ವಿಕೆ ಅಲ್ವಾ, ನಮ್ಮ ನಾಡು ನಮ್ಮ ಆಳ್ವಿಕೆಯ ಅವರು ಶ್ಯಾಮ್ ಪ್ರಸಾದ್ ಸೇರಿದಂತೆ ಹಲವಾರು ಜನ ಬಹಳ ಏನಂತಾರೆ ಆಸಕ್ತಿಯಿಂದ ಪೊಲೀಸ್ ಸ್ಟೇಷನ್ ಬೈಪ್ನಳ್ಳಿ ಪೊಲೀಸ್ ಸ್ಟೇಷನ್ ಕೊಟ್ಟು ಈತನಿಗಾಗಿರುವಂತಹ ಅನ್ಯಾಯದ ವಿರುದ್ಧ ಹೋರಾಡಿ ಆ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನಿಸ್ತಾರೆ. ಅದು ಏನೇನೋ ಆಗುತ್ತೆ, ಕೊನೆಗೆ ಕೌಂಟರ್ ಕಂಪ್ಲೇಂಟ್ ಹಾಕುವಂತಹ ಒಂದು ಸ್ಥಿತಿ ಬರುತ್ತೆ. ಮತ್ತೆ ಆ ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ರು ಕೊನೆಗೆ ಬೇರೆಯವರು ಬೇರೆ ಬೇರೆ ಪೊಲೀಸರು ಅಲ್ಲೊಂದಷ್ಟು ಮಾಡ್ತಾರೆ. ಏನೇ ಇರಲಿ, ಒಟ್ಟಾರೆಯಾಗಿ ಆತ ಬಿಡುಗಡೆ ಆಗಿದ್ದಾರೆ. ಮತ್ತೆ 2-3 ಸಲ ಪೊಲೀಸ್ ಸ್ಟೇಷನ್ಗೂ ಹೋಗಿ ಅವರು ಏನು ವಿಚಾರಣೆಗೆ ಸಹಕರಿಸಿ ಬಂದಿದ್ದಾರೆ. ಈ ಮಧ್ಯದಲ್ಲಿ ಕೆಆರ್ಎಸ್ ಪಕ್ಷ ಸತತವಾಗಿ ಒಂದು 5-6 ದಿವಸ ಅಲ್ವಾ ನಮ್ಮ ಆರೋಗ್ಯ ಸ್ವಾಮಿ ಮತ್ತು ರಘು ಜಾಣಗಿರಿ ಅವರ ನೇತೃತ್ವದಲ್ಲಿ ಶೀಲಾದಿತ್ಯ ಬೋಸ್ ನನ್ನ ಯಾಕೆ ಇನ್ನು ವಿಚಾರಣೆ ಕರೆದಿಲ್ಲ, ಬಂದಿಲ್ಲ ಅಂತೇಳಿ ಕೆಆರ್ಎಸ್ ಪಕ್ಷದವರು ಬೈಪ್ನಳ್ಳಿ ಪೊಲೀಸ್ ಠಾಣೆ ಹತ್ರ ಪ್ರತಿ ದಿವಸ ಹೋಗಿ ಬರ್ತಾ ಇರ್ತಾರೆ. 3 ದಿವಸದಿಂದ ನಾನು ಸಹ ಹೋಗಿದ್ದೆ. ಸೊ ಈಗ ಪ್ರಕರಣ ಹೀಗಿದೆ. ಇವರ ಮೇಲೆ ಆತ ಶೀಲಾದಿತ್ಯ ಬೋಸ್ ಕೊಟ್ಟಿರುವಂತಹ ಕಂಪ್ಲೇಂಟ್ ದೂರು ಅಥವಾ ತನ್ನ ಹೆಂಡತಿ ಕೊಟ್ಟಿರುವಂತದ್ದು ಸಂಪೂರ್ಣವಾಗಿ ಸುಳ್ಳು. ಅದರಲ್ಲಿರುವಂತಹ ಯಾವ ಸೆಕ್ಷನ್ಗಳು ಗಳಲ್ಲೂ ಏನೇನು ಆ ಸೆಕ್ಷನ್ ಹಾಕಿದ್ದಾರೆ ಅವ್ಯಾವನು ನಿಲ್ಲೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಮತ್ತೆ ಏನು ವಿಕಾಸ್ ಕುಮಾರ್ ಅವರು ದೂರು ಕೊಟ್ಟಿದ್ದಾರೆ ಆ ದೂರಲ್ಲಿರುವಂತಹದ್ದು ಸತ್ಯಾಂಶ. ಹಾಗಾಗಿ ಈಗ ಶೀಲಾದಿತ್ಯ ಬೋಸ್ ಮೇಲೆ ಕ್ರಮ ಜರುಗಿಸಲೇಬೇಕಾದಂತಹ ಪರಿಸ್ಥಿತಿ ಇದೆ. ಈ ಮಧ್ಯದಲ್ಲಿ ಬಹುಶಃ ನಮ್ಮ ರಾಜ್ಯದ ಪ್ರಖ್ಯಾತ ಬಿಜೆಪಿ ವಕೀಲ್ ಅವರೇನು ಬಿಜೆಪಿ ಪಕ್ಷದವರೇ ಅವರು ಹೋಗಿ ಶೀಲಾದಿತ್ಯ ಬೋಸ್ನ ಪರವಾಗಿ ಹೈಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಂದಿದ್ದಾರೆ. ಏನು ಅದನ್ನ ಬಲಾತ್ಕಾರದಿಂದ ವಿಚಾರಣೆ ಮಾಡಬಾರ್ದು, ಹಾಗೆ ಬಲಾತ್ಕಾರ ಏನ್ ಬರುತ್ತೆ, ನಮ್ಮ ಪೊಲೀಸರು ಸರಿ ಇದ್ದಿದ್ರೆ ಇದಿನ್ನು ಇಷ್ಟೊತ್ತಿಗೆ ಈತನಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದಕ್ಕೆ ಆಗದೆ ಇದ್ರು ಈತನಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ಶಿಕ್ಷೆ ಕೊಡಿಸುವಂತ ರೀತಿಯಲ್ಲಿ ಮಾಡಿದಂತವನಿಗೆ, ಹಲ್ಲೆ ಮಾಡಿದಂತವನಿಗೆ ಒಂದಷ್ಟು ವಿಚಾರಣೆ ಎಲ್ಲ ಆಗ್ಬೇಕಾಗಿತ್ತು. ಅದು ಇಲ್ಲಿ ತನಕ ಆಗಿಲ್ಲ. ಮುಂದಕ್ಕೆ ಕೇಸ್ ಏನಾಗುತ್ತೆ ಅದು ಕೇಸಿನ ವಿಚಾರ ಆಗಿರ್ಲಿ, ನಾವು ಅದನ್ನ ನೋಡ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಬಹಳ ಸಮಚಿತ್ತದಿಂದ, ಧೈರ್ಯದಿಂದ, ಬಹಳ ಸಜ್ಜನಿಕೆಯಿಂದ ವರ್ತಿಸಿದ್ದೀವಿ ಈ ಪ್ರಕರಣದಲ್ಲಿ ಅಂದ್ರೆ ನಮ್ಮ ಕನ್ನಡಿಗರೆಲ್ಲರ ಹೆಮ್ಮೆಯ ವಿಕಾಸ್ ಕುಮಾರ್. ಆತ ಹುಡುಗ, ಈ ಹುಡುಗ 24 ವರ್ಷದ ಯುವಕ. ಈ ಯುವಕ ಎಲ್ಲೂ ಏನು ಪ್ರಕರಣದ ಮುಗಿದ ಮೇಲೇನು ಬಹಳ ಗಂಭೀರವಾಗಿ ನಡ್ಕೊಂಡಿದ್ದಾರೆ. ಸುಳ್ಳಂತೂ ಬೇರೆ ಬೇರೆ ಇನ್ನೂ ಕೆಲವೊಂದು ಸೆಕ್ಷನ್ಗಳನ್ನ ಸೇರಿಸಿ ಆ ಶೀಲಾದಿತ್ಯ ಬೋಸ್ ಮೇಲೆ ಇನ್ನೂ ಸಖತ್ತಾಗಿ ಕೇಸ್ ರಿಜಿಸ್ಟರ್ ಆಗುವಾಗ ಮಾಡಬಹುದಿತ್ತು. ಆದ್ರೆ ಯಾವುದನ್ನು ಮಾಡದೆ ಸತ್ಯವನ್ನಷ್ಟೇ ಹೇಳಿ ಬಹಳ ಗಂಭೀರವಾಗಿ ಸಮಚಿತ್ತದಿಂದ ನಡ್ಕೊಂಡಿದ್ದಾರೆ. ಮತ್ತು ಅವರಿಗೆಲ್ಲ ಯಾರೆಲ್ಲ ಸಹಾಯ ಮಾಡಿದ್ರು ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಮಗೂ ಸಹ ಕೆಆರ್ಎಸ್ ಪಕ್ಷದವ್ರಿಗೂ ಸಹ ಅವರು ಕರೆ ಮಾಡಿ ನೀವು ನಿಮ್ಮವರು ಬಂದು ಅವತ್ತು ಸಹಾಯ ಮಾಡಿದ್ರು ಅಂತ ಹೇಳಿದ್ದಾರೆ. ನಿಜಕ್ಕೂ ಏನು ಕನ್ನಡಿಗರ ಸೌಜನ್ಯ, ಸಜ್ಜನಿಕೆ, ಸದ್ಗುಣಗಳಿಗೆ ಒಂದು ನಿದರ್ಶನ ಅಂದ್ರೆ ನಮ್ಮ ವಿಕಾಸ್ ಕುಮಾರ್. ಇದನ್ನ ಪರಭಾಷಿಕರು ಏನು ಬೆಂಗಳೂರಲ್ಲಿ ಬಂದು 10 ವರ್ಷ, 15 ವರ್ಷ, 20 ವರ್ಷ ಇದ್ರು ಭಾಷೆ ಕಲಿಯದ ಮತ್ತು ನಾವಿಲ್ಲೇನು ಹಿಂದಿ ನಮಗೆ ರಾಷ್ಟ್ರ ಭಾಷೆ, ಬೇರೆ ಕನ್ನಡ ರಾಷ್ಟ್ರ ಭಾಷೆ ಅಲ್ಲ ಅನ್ನುವಂತ ಅಜ್ಞಾನದ ಮಾತುಗಳನ್ನ ಆಡ್ತಾ ದುರಹಂಕಾರದಲ್ಲಿ ವರ್ತನೆ ಮಾಡ್ತಿರುವಂತವರಿಗೆ ವಿಕಾಸ್ ಕುಮಾರ್ ಒಂದು ಪರ್ಯಾಯ. ಕನ್ನಡಿಗರು ಯಾವ ತರಹದ ಸಜ್ಜನಿಕೆ ಮತ್ತು ಸೌಜನ್ಯ ಇರುವಂತವರು, ನ್ಯಾಯಪರರು ಅನ್ನೋದಕ್ಕೆ ವಿಕಾಸ್ ಕುಮಾರ್ ಒಂದು ಉದಾಹರಣೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿಕಾಸ್ ಕುಮಾರ್ ಅವರಿಗೆ ನಮ್ಮ ಕೆಆರ್ಎಸ್ ಪಕ್ಷದ ವತಿಯಿಂದ ಕನ್ನಡಿಗರೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತೀನಿ. ನಿಮ್ದು ಏನೇ ಇರಲಿ ವಿಕಾಸ್ ಕುಮಾರ್, ನಿಮ್ಮ ಜೊತೆಗೆ ನಾವು ನಿಲ್ಲುತ್ತೆ. ಅದ್ರ ಜೊತೆಗೆ ನಿಮ್ಮ ವಿನಯ, ನಿಮ್ಮ ಸಜ್ಜನಿಕೆ, ನಿಮ್ಮ ಏನಿದೆ ಸದ್ಗುಣಗಳು ಇವತ್ತು ನಿಮ್ಮನ್ನಷ್ಟೇ ಅಲ್ಲ ಇಡೀ ಕನ್ನಡಿಗರ ಅಪಪ್ರಚಾರ ಆಗ್ತಾ ಇದ್ದಂತಹ ಕನ್ನಡಿಗರ ಒಂದು ಮರ್ಯಾದೆಯನ್ನು ಎತ್ತರಿಸುವಂತಹ ಕೆಲಸ ಮಾಡಿದೆ. ಹಾಗಾಗಿ ನಾವು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಕೊನೆಯಲ್ಲಿ ಇವರಿಗೆ ಮುಂದೆ ಏನಾದ್ರೂ ಲೀಗಲ್ ಸಹ ಈಗಾಗಲೇ ನಮ್ಮ ನಾಡು ನಮ್ಮ ಆಳ್ವಿಕೆ ಅವರು ರೂಪೇಶ್ ರಾಜಣ್ಣ ಸೇರಿದಂತೆ ಹಲವಾರು ಕನ್ನಡ ಇಲ್ಲ
ಸಹಾಯ ಮಾಡ್ತಾ ಇದ್ದಾರೆ. ನಾವೂ ಸಹ ನಿಲ್ತೀವಿ. ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ವಿಶೇಷವಾಗಿ ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರಿಗೆ, ನಾವು ಸಾಕಷ್ಟು ಸಹಿಷ್ಣುಗಳಾಗಿದ್ದೀವಿ. ಹೊರಗಿನಿಂದ ಬಂದಿರುವಂತವರಿಗೆ ಅವ್ರಿಗೆ ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದೀವಿ. ನಾವು ಬೆಳೆದಿದ್ದೀವಿ, ಅವರು ಬೆಳೆದಿದ್ದಾರೆ. ಆದ್ರೆ ಇದೆಲ್ಲದರ ಮಧ್ಯೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಬಹಳ ಬಳಲುತ್ತಾ ಇದೆ. ಇಲ್ಲಿ ಕನ್ನಡ ಮಾತಾಡೋದೇ ಅವಮಾನ ಅನ್ನುವಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕನ್ನಡಿಗರೇ ಹೋಗಿ ಮಾಲ್ಗಳಲ್ಲಿ ಕೆಲಸ ಮಾಡ್ತಿರೋರು ಸಹ ಕನ್ನಡಿಗರೇ ಹೋಗಿ ವ್ಯಾಪಾರ ಮಾಡೋದಕ್ಕೆ ಏನಾದ್ರು ಹೋದಾಗ ಕನ್ನಡ ಮಾತನಾಡದಂತಹ ಒಂದು ದುಸ್ಥಿತಿ ಇದೆ. ಸೊ ಇವೆಲ್ಲದರಿಂದ ಏನಾಗುತ್ತೆ, ಇಲ್ಲಿ ಒಂದು ಭಾಷೆ, ಒಂದು ಪರಂಪರೆ, ಒಂದು ಸಂಸ್ಕೃತಿ ಏನಿತ್ತು ಅವು ನಶಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಬಹುತೇಕವಾಗಿ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು ಪರ ರಾಜ್ಯಗಳಿಂದ ಬಂದಿರುವಂತವ್ರಿಗೂ ಅವರು ರಾಜ್ಯದ ಸರ್ಕಾರದ ಸೇವೆಗಳನ್ನ ಕೊಡಬೇಕಾಗುತ್ತೆ. ಆ ಸೇವೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಪರ ರಾಜ್ಯದವರಿಗೆ ಕನ್ನಡ ಭಾಷೆ ಬರ್ತಾ ಇಲ್ಲ ಅಂದಾಗ ಅವ್ರು ಏನ್ ಮಾಡ್ತಾರೆ, ಸ್ಥಳೀಯವಾಗಿರುವಂತಹ ಕೆಲವೊಂದು ಏಜೆಂಟ್ಗಳನ್ನ, ಮಧ್ಯವರ್ತಿಗಳನ್ನ, ಏನೇನಂತಾರೆ ಬ್ರೋಕರ್ಗಳನ್ನ ನೇಮಿಸ್ಕೊಳ್ತಾರೆ. ಈ ಬ್ರೋಕರ್ಗಳು ಹೋಗಿ 50 ರೂಪಾಯಿ ಒಂದು ಜನನ ಪ್ರಮಾಣ ಪತ್ರ ಅಥವಾ ಮರಣ ಪ್ರಮಾಣ ಪತ್ರ ಇದ್ರೆ 50 ರೂಪಾಯಿ ಜಾಗದಲ್ಲಿ 5,000 ತಗೊಂಡು ಅದರಲ್ಲಿ ಆಫೀಸರ್ಗಳಿಗೆ 2,000 3,000 ಲಂಚ ಕೊಟ್ಟು ಇವರು ಸೇವೆ ಸೌಲಭ್ಯವನ್ನ, ಈ ಯಾರು ದುಡ್ಡಿರುವಂತವರಿಗೆ ಅಥವಾ ದುಡ್ಡು ಇಲ್ಲದೆ ಇರಲಿ, ಬಹುತೇಕವಾಗಿ ದುಡ್ಡಿರುವಂತಹ ಕನ್ನಡ ಭಾಷೆ ಕಲಿಬಾರದು ಅಂತ ತೀರ್ಮಾನ ಮಾಡಿಕೊಂಡಿರುವಂತಹ ಅವಿವೇಕಿಗಳಿಗೆ ಸೇವೆ ಮಾಡ್ಕೊಡ್ತಾರೆ. ಅದ್ರ ಮೂಲಕ ಈ ಸರ್ಕಾರಿ ಅಧಿಕಾರಿಗಳಿಗಂತೂ ಕನ್ನಡ ಬರದೇ ಇರೋನ್ ಬಂದ್ರೆ, ಯಾವುದೇ ಅದು ಪೊಲೀಸ್ ಸ್ಟೇಷನ್ ಇರಲಿ, ಸರ್ಕಾರಿ ಆಫೀಸ್ ಇರಲಿ, ಕನ್ನಡ ಬರದೇ ಇರೋನ್ ಬಂದ್ರೆ ಅಂತೂ ಖುಷಿ ಇವ್ರಿಗೆ. ಯಾಕಂದ್ರೆ ಅವ್ನು ಏನು ಬೇಕಾದ್ರೂ ಸುಳ್ಳು ಹೇಳ್ಬೋದು, ಯಾವ ರೀತಿ ಬೇಕಾದ್ರೂ ಅವನನ್ನ ವಂಚಿಸಬಹುದು, ಯಾವ ರೀತಿ ಬೇಕಾದ್ರೂ ಅವನಿಂದ ಸುಲಿಗೆ ಮಾಡಬಹುದು. ಹಾಗಾಗಿ ಈಗ ಸುಲಿಗೆ ಮಾಡೋದನ್ನೇ ಪರ ರಾಜ್ಯದವರನ್ನ, ಪರಭಾಷಿಕರನ್ನ ಸುಲಿಗೆ ಮಾಡೋದೇ ಅಭ್ಯಾಸ ಮಾಡ್ಕೊಂಡಿರುವಂತ ನಮ್ಮ ಸರ್ಕಾರಿ ಅಧಿಕಾರಿಗಳು, ಅದು ರಕ್ತ ಕುಡಿಯುವಂತ ಅಭ್ಯಾಸ ಆದಂತಹ ಏನು ಪ್ರಾಣಿಗಳು ರಕ್ತಕ್ಕಾಗಿ ಹಾತೊರೆಯುವ ರೀತಿಯಲ್ಲಿ ಕನ್ನಡಿಗರ ರಕ್ತವನ್ನು ಹೀರ್ತಿದ್ದಾರೆ. ಇವರಿಗೆ ಲಂಚ ತಗೊಂಡು ಈ ತರ ಬರುವಂತ ದುಡ್ಡು ಇರ್ತಾರೆ, ಅವ್ರಿಗೇನು ಸಹವಾಸ ಬೇಡಪ್ಪ ಅಂತ ಹೇಳಿ ದುಡ್ಡು ಕೊಡ್ತಾರೆ. ಅದೇ ಕೆಲಸವನ್ನ ಕೇವಲ ಶುಲ್ಕ ಕೊಟ್ಟು ಮಾಡಿಸ್ಕೊಳ್ಳುವಂತಹ ಏನು ಶಕ್ತಿ ಇರುವಂತವರು ಮತ್ತೆ ಅರ್ಹತೆ ಇರುವಂತವ್ರಿಗೂ ಕೂಡ ಈ ಸರ್ಕಾರಿ ಅಧಿಕಾರಿಗಳು ಸುಲಿಗೆ ಮಾಡ್ತಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಇದನ್ನು ನಿಲ್ಲಿಸಬೇಕು. ಅಂದ್ರೆ ಪರಭಾಷಿಕರು ಇಲ್ಲಿ ಕನ್ನಡವನ್ನ ಓದೋದಿಕ್ಕೆ ಬರೆಯೋದಿಕ್ಕೆ ಬರಲಿ ಅಂತ ನಾವು ಕೇಳೋದಿಲ್ಲ, ಕನಿಷ್ಠ ಮಾತಾಡೋದಿಕ್ಕಾದ್ರೂ ಅವರು ಕಲಿಯುವಂತಹ ಒಂದು ವಾತಾವರಣವನ್ನ ರೂಪಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಡ್ಕೊಳ್ಬೇಕು. ನಾವು ಯಾವುದೇ ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರಂತೂ ನೀವು ಯಾವುದೇ ಮಾಲ್ಗೋಗಿ, ಯಾವುದೇ ಸಿನಿಮಾಗೋಗಿ, ಯಾವುದೇ ಅಂಗಡಿಗೋಗಿ, ಇನ್ಯಾವುದೇ ಕೆಲಸಕ್ಕೆ ಹೋಗಿ ಸಾರ್ವಜನಿಕವಾದಂತಹ ಸ್ಥಳದಲ್ಲಿ ಕನ್ನಡದಲ್ಲೇ ಮಾತಾಡಿ. ಅವ್ರಿಗೆ ಕನ್ನಡ ಬರ್ತಾ ಇಲ್ಲ ಅಂದಾಗ ಕನ್ನಡ ಕಲೀರಿ ಅಂತ ಹೇಳಿ, ಅವ್ರು ಕನ್ನಡ ಬರ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಮಾತಾಡಿ. ಮತ್ತೆ ಅವ್ರಿಗೂ ಕನ್ನಡ ಕಲಿಸುವಂತ ರೀತಿಯಲ್ಲಿ ನಿಮ್ಮ ವರ್ತನೆ ಇರಲಿ. ನನಗೆ ಇಂಗ್ಲಿಷ್ ಬರುತ್ತೆ, ನನಗೆ ಹಿಂದಿ ಬರುತ್ತೆ, ನನಗೆ ತಮಿಳು ಬರುತ್ತೆ, ನಾನು ತೆಲುಗು ಬರುತ್ತೆ. ಇವೆಲ್ಲವೂ ಒಂದು ರೀತಿಯಲ್ಲಿ ನಮ್ಮನ್ನ ಹಾಳು ಮಾಡ್ತಿರುವಂತಹ ವಿಚಾರಗಳು. ಹಾಗಾಗಿ ಅಂತಹ ಒಂದು ದೃಷ್ಟಿಕೋನವನ್ನ ಬಿಟ್ಟು ಕನ್ನಡದಲ್ಲೇ ಮಾತಾಡೋದಕ್ಕೆ ಪ್ರಯತ್ನಿಸಿ. ಕನ್ನಡ ಬರೋದೇ ಇಲ್ಲ, ಈಗ ನಮ್ ಕೆಲಸ ಆಗ್ಬೇಕು ಅನ್ನೋದಿದ್ರೆ ಆತ ಏನ್ ಬರುತ್ತೋ ಆ ಭಾಷೆ ಮಾತಾಡಿ. ಆದ್ರೆ ಅವನಿಗೆ ಕನ್ನಡ ಬರ್ತಾ ಇದ್ರು, ನಿಮ್ಗೂ ಕನ್ನಡ ಬರ್ತಾ ಇದ್ರು, ನೀವು ಇಂಗ್ಲಿಷಲ್ಲೋ ಹಿಂದಿಲೋ ಮಾತಾಡುವಂತದ್ದು ಇದು ನಿಜಕ್ಕೂ ಏನು ಅಭಿಮಾನ ಶೂನ್ಯತೆ, ವ್ಯಕ್ತಿತ್ವವೇ ಇಲ್ಲದಿರುವಂತವರು, ಒಂದು ರೀತಿಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ, ಕೀಳರಿಮೆಯಿಂದ ನರಳುತ್ತಿರುವಂತಹ ಜನ ನಡ್ಕೊಳ್ಳುವಂತಹ ರೀತಿ. ಯಾಕಾಗಿ ಕೀಳರಿಮೆ? ಕನ್ನಡಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ, ಪರಂಪರೆ ಇದೆ. ಮತ್ತು ಇವತ್ತಿಗೂ ದೇಶದ GSTಯಲ್ಲಿ ಇಡೀ ಕರ್ನಾಟಕದ ಪಾಲು ಬಹಳ ದೊಡ್ಡದಿದೆ. ಪರ್ ಕ್ಯಾಪಿಟಲ್ ತೆಗೆದುಕೊಂಡಾಗ ಬಹಳ ದೊಡ್ಡದಿದೆ. ನಮಗಿಂತ ಸ್ವಲ್ಪ ಜಾಸ್ತಿ ರಾಜ್ಯವಾರು ಮಹಾರಾಷ್ಟ್ರ ಇದೆ. ಆದ್ರೆ ಪರ್ ಕ್ಯಾಪಿಟದಲ್ಲಿ ಇಡೀ ದೇಶದಲ್ಲೇ ಬಹುಶಃ ನಂಬರ್ 1 ಸ್ಥಾನದಲ್ಲಿ GSTಯಲ್ಲಿ ದೇಶದ ಏನು ಆರ್ಥಿಕ ಬೆಳವಣಿಗೆಗೆ ಕರ್ನಾಟಕದ ಪಾಲು ಬಹಳ ದೊಡ್ಡದಿದೆ. ಕನ್ನಡಿಗರು ಇಲ್ಲಿ ಒಂದು ಹೊರಗಿನ ಜನರು ಬಂದು ಇಲ್ಲಿ ಕೆಲಸ ಮಾಡುವಂತ ಒಂದು ವಾತಾವರಣವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದ್ರ ಮೂಲಕ ಇಲ್ಲೊಂದಷ್ಟು ಆರ್ಥಿಕ ಬೆಳವಣಿಗೆ ಆಗಿದೆ. ಇವೆಲ್ಲವೂ ಸರಿ. ಆದ್ರೆ ಅದ್ರ ಜೊತೆಗೇನೆ ಇದು ಮುಂದಿನ ದಿನಗಳಲ್ಲಿ ಬೇರೆ ತರಹದ ಗಲಾಟೆಗಳಾಗದ ರೀತಿಯಲ್ಲಿ, ಅಪಪ್ರಚಾರ ಆಗದ ರೀತಿಯಲ್ಲಿ, ಮತ್ತೆ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನ ನಾವು ಕಳೆದುಕೊಳ್ಳುವಂತಹ ದಿಕ್ಕಿನಲ್ಲಿ, ಪರದೇಶಿಗಳಾಗುವಂತಹ ದಿಕ್ಕಿನಲ್ಲಿ ನಡೀಬಾರದು. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಇದನ್ನ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಪರಭಾಷಿಕರು ಅಷ್ಟೇ, ನಿಮ್ಮ ಏನು ಹಮ್ಕೋ ಕನ್ನಡ ಮಾಲೂಮ್ ನೈಯೇ, ಕನ್ನಡ ಗೊತ್ತಿಲ್ಲ ಅನ್ನುವಂಥದ್ದು ದುರಹಂಕಾರ. ಪ್ಲೀಸ್ ಡೋಂಟ್ ಎವರ್ ಡೂ ದಟ್. At least try to learn to speak Kannada. We don't expect you to write and read Kannada. That will be very much appreciated. But at least try to learn to speak Kannada. ಅದರ ಮೂಲಕ ಒಂದಷ್ಟು ಇಲ್ಲಿ ಸ್ಥಳೀಯರ ಸೆನ್ಸಿಟಿವಿಟೀಸ್ ಏನಿದೆ ಅದಕ್ಕೆ ಗೌರವ ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಆಗ್ತಿರುವಂತಹ ಘಟನೆಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಅಸರ್ಟಿವ್ನೆಸ್, ನಮ್ಮ ಅಸ್ಮಿತೆಗಾಗಿ ನಾವು ಹೋರಾಡುವಂತದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ.
ಹೊರಗಿನಿಂದ ಬಂದು 10 ವರ್ಷ 15 ವರ್ಷ ಆಗಿದ್ರು ಇನ್ನೂ ಕನ್ನಡ ಕಲಿದೇ ಇರುವಂತವರಿಗೆ ನಿಜಕ್ಕೂ ಅವಮಾನ ಆಗುವಂತಹ ಮತ್ತು ಅವರ ತಪ್ಪನ್ನ ಎತ್ತಿ ತೋರಿಸುವಂತಹ ಘಟನೆ ಆಗಲಿದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ರಾಜ್ಯಾದ್ಯಂತ ಜನ ನಿಜಕ್ಕೂ ಬೇಸತ್ತಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರಂತೂ ನಮ್ಮನ್ನ ಒಂದು ದ್ವಿತೀಯ ದರ್ಜೆಯ ನಾಗರಿಕರ ತರಕ್ಕೆ ನಮ್ಮೂರನ್ನ ಬದುಕ್ತಾ ಇದೀವಿ ಅನ್ನುವಂತ ಅಭಿಪ್ರಾಯ ಇದೆ, ಇಲ್ವೇನ್ರಿ? ಯಾವ್ದೇ ಅಂಗಡಿ ಹೋದ್ರೆ ಅಲ್ಲಿ ಹಿಂದಿ ಮಾತಾಡು, ಇಂಗ್ಲಿಷ್ ಮಾತಾಡು. ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲದಿರುವಂತವರಿಗೆ ನೀವು ಬೆಂಗಳೂರಿನಲ್ಲೇನೆ ಅವಮಾನ ಮಾಡ್ತಿದ್ದೀರಾ. ಅವಮಾನ ಆಗ್ತಾ ಇದೆ. ಎಷ್ಟೋ ಜನರಿಗೆ ಮಾಲ್ಗಳಿಗೆ ಹೋಗೋದಕ್ಕೆ ಅವಮಾನ. ಯಾಕಂದ್ರೆ ಅಲ್ಲಿ ಹೆಣ್ಮಕ್ಳೆಲ್ಲ ಇರ್ತಾರೆ, ಇನ್ನು ಚಿಕ್ಕ ವಯಸ್ಸಿನ ಹೆಣ್ಮಕ್ಳು, ಚಿಕ್ಕ ವಯಸ್ಸಿನ ಹುಡುಗರು ಇರ್ತಾರೆ. ಹೆಣ್ಮಕ್ಳು ಹೋದಾಗ ಹುಡುಗರ ಮುಂದೆ ಅವ್ರಿಗೆ ನಾಚಿಕೆ ಆಗುತ್ತೆ, ಹೆಣ್ಮಕ್ಳು ಇರೋ ಹತ್ರ ಗಂಡಸರಿಗೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರೆ. ತುಂಬಾ ಸರಳವಾದ ಒಂದು ಸಾಮಾನು ತಗೊಳ್ಳೋದಕ್ಕೆ ಹೋದಾಗ್ಲೂ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂದಾಗ ಕನ್ನಡ ಮಾತ್ರ ಗೊತ್ತಿರುವಂತಹ ಕನ್ನಡಿಗರಿಗೆ ಒಂದು ರೀತಿಯ ಕೀಳರಿಮೆಯನ್ನು ಹುಟ್ಟಿಸುವಂತಹ ಕೆಲಸ ಅಲ್ಲಿ ಆಗ್ತಾ ಇರುತ್ತೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ನಿಜಕ್ಕೂ ಬೆಂಗಳೂರಲ್ಲಿ ಒಂದು ಎಮೋಷನಲ್ ಆದಂತಹ ಇಶ್ಯೂ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ನಿಭಾಯಿಸಬೇಕು. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಇಡೀ ಒಂದು ಪ್ರಕರಣದಲ್ಲಿ, ಒಂದು ಕ್ರಿಮಿನಲ್ ಪ್ರಕರಣ ಇದು, ಆ ಇಡೀ ಪ್ರಕರಣದಲ್ಲಿ ಅತ್ಯಂತ ಸಜ್ಜನಿಕೆ, ಸೌಜನ್ಯ ಮತ್ತು ಘನತೆಯಿಂದ ನಡೆದುಕೊಂಡಿದ್ದು ವಿಕಾಸ್ ಕುಮಾರ್ ಮೂಲಕ ಕನ್ನಡಿಗರ ಯೋಗ್ಯತೆ ಏನು ಅನ್ನೋದು ಇವತ್ತು ಒಂದು ವರ್ಗಕ್ಕೆ ಗೊತ್ತಾಗಿದೆ. ಹಾಗಾಗಿ ನಾನು ಇಷ್ಟು ವಿಚಾರವನ್ನು ಹೇಳ್ತಾ ವಿಕಾಸ್ ಕುಮಾರ್ ಅವರಿಗೆ ಪಕ್ಷದ ವತಿಯಿಂದ ಧನ್ಯವಾದಗಳು ತಿಳಿಸ್ತೀನಿ. ನಿಮ್ಮ ಜೊತೆಗೆ ಪಕ್ಷ ಇರುತ್ತೆ, ಕನ್ನಡಿಗರಿದ್ದಾರೆ, ನಮ್ಮ ಪಕ್ಷ ಅಂತಲ್ಲ, ಕನ್ನಡಿಗರಿದ್ದಾರೆ. ಕನ್ನಡಿಗರಿದ್ದು ಸಹ ಅಲ್ಲಿ ಸಾಬೀತಾಗಿದೆ. ನೀವು ಧೈರ್ಯವಾಗಿ ಜೀವನ ಕಟ್ಕೊಳ್ಳಿ. ಸಾಧ್ಯ ಆದರೆ ಇನ್ನು ಮುಂದಕ್ಕೆ ಹೆಚ್ಚಿಗೆ ಓದಿ. ಇನ್ನು 24 ವರ್ಷ ವಯಸ್ಸು. ನಿಮ್ಗೆ ಒಳ್ಳೇದಾಗ್ಲಿ ವಿಕಾಸ್. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, JRS ಪಾರ್ಟಿಗೆ, ರವಿಕೃಷ್ಣ ರೆಡ್ಡಿ ಅವರಿಗೆ ಒಂದು ನಿಮಿಷ ಏನಾದ್ರು ಹೇಳೋದಿಲ್ಲ ಹೇಳಪ್ಪ. ಇಲ್ಲ ಸರ್, ನಿಮ್ಮೆಲ್ಲ ಬೆಂಬಲ ಇರೋದ್ರಿಂದ ನಾನು ಇವತ್ತು ಹೊರಗಡೆ ಇದ್ದೀನಿ. ನಿಮ್ ಸಪೋರ್ಟ್ ಇರೋದ್ರಿಂದ ನಮ್ಮ ಜೀವನ ಸುಸೂತ್ರವಾಗಿ ಹೋಗ್ತಾ ಇದೆ. ಇವಾಗ ನಿಮ್ ಬೆಂಬಲ ಇರೋದಕ್ಕೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಒಂದು ವೇಳೆ ಇಷ್ಟು ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಮೇ ದಿನಾಚರಣೆಯ, ಶ್ರಮಿಕರ ದಿನಾಚರಣೆಯ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇರಿ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ಮಾತೆಗೆ.